ಎಚ್.ಡಿ. ರೇವಣ್ಣ ಲೈಂಗಿಕ ಕಿರುಕುಳ ಪ್ರಕರಣ ಮತ್ತೆ ಬಂಧನದಿಂದ ರೇವಣ್ಣ ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ನಾಳೆ ಮಧ್ಯಾಹ್ನದವರೆಗೂ ಮಾತ್ರ ರೇವಣ್ಣ ಅವರಿಗೆ ಬೇಲ್. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಮಾತ್ರ ಅವರು ಬೇಲ್ ಮೇಲೆ ಹೊರಗಡೆ ಇರ್ತಾರೆ. ರೇವಣ್ಣಗೆ ಮಧ್ಯಂತರ ಜಾಮೀನು ನೀಡಿದೆ ಕೋರ್ಟ್. ಬೆಂಗಳೂರಿನ 42ನೇ ACMM ಕೋರ್ಟ್ ಬೇಲ್ ನೀಡಿರೋದು. 5 ಲಕ್ಷ ಬಾಂಡ್ ನೀಡಲು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಮತ್ತೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಜಾಮೀನು ನಿರಾಕರಿಸಿದ್ರೆ ಜೈಲ್ ಫಿಕ್ಸ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ. ಎಚ್.ಡಿ. ರೇವಣ್ಣ ಅವರು ಮೊನ್ನೆ ತಾನೇ ಒಂದು ಬಂಧನದಿಂದ ಮುಕ್ತಗೊಂಡಿದ್ರು. ಅದಾದ ನಂತರ ಮತ್ತೆ ಚಿಂತೆಗೀಡಾಗುವಂತೆ ಆಗಿದೆ. ಈಗ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮತ್ತೊಂದು ಪ್ರಕರಣ, ಲೈಂಗಿಕ ಕಿರುಕುಳ ಪ್ರಕರಣದ ಅಡಿ ಅವರ ಮೇಲೆ ಕೇಸ್ ದಾಖಲಾಗಿದೆ. ಹಾಗಾಗಿನೇ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ನಾಳೆ ಮಧ್ಯಾಹ್ನದವರೆಗೂ ಮಾತ್ರ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ. ನಾಳೆ ಮಧ್ಯಾಹ್ನ 3 ಗಂಟೆಯವರೆಗೂ ಮಾತ್ರ ಅವರು ಹೊರಗಡೆ ಇರ್ತಾರೆ. ನಾಳೆ ಮತ್ತೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಾಳೆ ಜಾಮೀನು ನಿರಾಕರಿಸಿದ್ರೆ ಅಕಸ್ಮಾತ್ ಆಗಿ ಮತ್ತೆ ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೇವಣ್ಣ ಅವರಿದ್ದಾರೆ.